ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಯನ. ಇವತ್ತು ಬೆಳಗಿನ ವಾತಾವರಣನ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡಿದ್ದೆ. ನಮ್ಮೂರು ಸಿರ್ಸಿಲಿ ಈಗಾಗಲೇ ಮಳೆಗಾಲ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ವಾತಾವರಣ ಕೂಡ ತುಂಬ ತಂಪಾಗಿದೆ, ನೋಡೋದಕ್ಕೆ ತುಂಬ ಚೆಂದ, ಹಾಗೆ ತುಂಬ ಖುಷಿನೂ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವಿವತ್ತು ನಮ್ಮ ರೆಸಿಪಿ ಕಡೆ ಹೋಗೋಣ. ಇವತ್ತು ನಾನು ನೀರು ದೋಸೆ ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೀರು ದೋಸೆ ಮತ್ತು ಕಾಯಿ ಚಟ್ನಿ ನಾನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಪ್ಲೀಸ್ ಎಲ್ಲರೂ ಸ್ಕಿಪ್ ಮಾಡ್ದಿರ ವಿಡಿಯೋ ನೋಡಿ ಫ್ರೆಂಡ್ಸ್. ನೀರು ದೋಸೆಗೆ ನಾನು ನಿನ್ನೆ ರಾತ್ರಿನೇ 2 ಗ್ಲಾಸ್ ಅಕ್ಕಿನ ನೆನೆ ಹಾಕಿದ್ದೆ. ಅದೇ ರೀತಿ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಇದಾದಮೇಲೆ ಅಕ್ಕಿನ ಮಿಕ್ಸಿ ಮಾಡಬೇಕಾದ್ರೆ ಫ್ರೆಂಡ್ಸ್ ನುಣ್ಣಗೇನೆ ರುಬ್ಕೊಬೇಕಾಗತ್ತೆ. ತರಿಯಾಗಿ ಇರಬಾರ್ದು, ಯಾಕಂದರೆ ನೀರು ದೋಸೆ ಯಾವಾಗಲೂ ನುಣ್ಣಗೇನೆ ರುಬ್ಕೊಬೇಕು. ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಬಬೇಕಾಗತ್ತೆ ಫ್ರೆಂಡ್ಸ್. ನಾನೀಗ ಹಿಟ್ಟನ್ನು ರುಬ್ಕೊಂಡಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಿಟ್ಟು ತೆಳ್ಳಗೇ ಇರಬೇಕು. ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ನೀರನ್ನು ಹಿಟ್ಟಿಗೆ ಹಾಕ್ಕೊಂಡು ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ನೋಡಿಕೊಂಡು ನಾವು ರೆಡಿ ಮಾಡ್ಕೊಬೇಕು. ಹಾಗೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಹಿಟ್ಟನ್ನು ಒಂದು 5 ನಿಮಿಷ ಹಿಟ್ಟನ್ನು ಇಡಬೇಕು ಫ್ರೆಂಡ್ಸ್. ಒಂದು 5 ನಿಮಿಷ ಬಿಟ್ಟು ದೋಸೆ ಮಾಡೋಣ. ನೆಕ್ಸ್ಟ್ ನಾವು ಚಟ್ನಿನ ನೋಡೋಣ ಫ್ರೆಂಡ್ಸ್. ಇವತ್ತು ನಾನು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಾಯಿ ಚಟ್ನಿ ಮಾಡಬೇಕಾದ್ರೆ ಫಸ್ಟ್ ನಾನು ಈ ಮೆಣಸಿನ್ಕಾಯಿ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ಈ ಮೆಣಸಿನ್ಕಾಯಿ ತೊಗೊಬಂದಾಗ ಅದನ್ನು ನೀಟಾಗಿ ತೊಳೆದು ಒರೆಸಿ, ಮೆಣಸಿನ್ಕಾಯಿ ತೊಟ್ಟೇನಿದೆಯಲ್ಲ ಅದನ್ನೆಲ್ಲ ತೆಗೆದು ಅರಿಶಿನ ಪುಡಿ ಹಾಕಿ ಸ್ಟೋರ್ ಮಾಡಿಟ್ರೆ ಮೆಣಸಿನ್ಕಾಯಿ ಹಾಳಾಗಲ್ಲ. ಇದೇ ಥರ ನಮ್ಮ ಮನೇಲೂ ಮಾಡ್ತೀವಿ, ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಕಾಯಿ ಚಟ್ನಿಗೆ ನಾನಿಲ್ಲಿ ತೊಗೊಂಡಿರೋ ಐಟಮ್ಸು ತೆಂಗಿನಕಾಯಿ, ಹಾಗೆ ಮೆಣಸಿನ್ಕಾಯಿ 1-2, ಬೆಳ್ಳುಳ್ಳಿ ಎಸಳು 4, ಚಿಕ್ಕದಾಗಿರೋ ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಬೇಕು ಫ್ರೆಂಡ್ಸ್. ಚಟ್ನಿನೂ ಅಷ್ಟೇ, ತುಂಬ ನುಣ್ಣಗಾಗಿರಬಾರ್ದು ಫ್ರೆಂಡ್ಸ್. ಚಟ್ನಿನೂ ಸ್ವಲ್ಪ ತರಿನೂ ಆಗಿರಬೇಕು, ಸ್ವಲ್ಪ ನುಣ್ಣಗೂ ಇರಬೇಕು. ಆವಾಗ ಚಟ್ನಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ದೋಸೆ ಹಾಕೋಣ. ದೋಸೆ ಹಂಚಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಈರುಳ್ಳಿನ ಅರ್ಧ ಭಾಗ ಮಾಡಿ ಅದರಿಂದ ಇಲ್ಲಿ ದೋಸೆ ಹಂಚಿಗೆ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ. ಇಲ್ಲೊಂದು ಟಿಪ್ಸ್ ಏನಂದರೆ, ಈ ಈರುಳ್ಳಿ ಭಾಗದಿಂದ ಎಣ್ಣೆ ಅಪ್ಲೈ ಮಾಡೋದ್ರಿಂದ ಕೆಲವೊಂದು ದೋಸೆ ಹೆಂಚು ಸೀದ್ಬಿಡತ್ತೆ, ಅದು ಆಗಲ್ಲ ಅಂತ. ಇದೆಲ್ಲ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋವಂಥ ಸಣ್ಣ ಟಿಪ್ಸ್ ಅಷ್ಟೇ, ಬಿಟ್ಟರೆ ನನಗೂ ಏನು ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಾನೀಗ ದೋಸೆ ಹಾಕಿದ್ದೀನಿ. ದೋಸೆ ಹಾಕಿ ಒಂದು 2 ಮಿನಿಟ್ಸ್ ಮುಚ್ಚಿಡಬೇಕು. ಅದು ಅಲ್ಲಿವರೆಗೂ ಬೇಯುತ್ತೆ. ಅದಾದಮೇಲೆ ಓಪನ್ ಮಾಡಿ ನಿಧಾನವಾಗಿ ದೋಸೆನ ತೆಗಿಬೇಕು. ಇಲ್ಲ ಅಂದರೆ ನೀರು ದೋಸೆ ಯಾವಾಗಲೂ ಸ್ವಲ್ಪ ಸ್ಮೂತೇ ಇರುತ್ತೆ ಫ್ರೆಂಡ್ಸ್, ದೋಸೆ ಹಾಳಾಗಿಬಿಡತ್ತೆ. ಸ್ಮೂತಾಗಿ ತೆಗಿಬೇಕು. ಇದೇ ಥರ ನೀರು ದೋಸೆ ರೆಡಿ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟು, ಈ ಮಳೆಗಾಲದಲ್ಲಿ ಮಳೆ ಬೀಳ್ತಾ ಇದ್ದರೆ ನಾವು ಬಿಸಿ ನೀರು ದೋಸೆ ಮತ್ತು ಕಾಯಿ ಚಟ್ನಿನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ನಾವು ನೀರು ದೋಸೆನ ಸರ್ವ್ ಮಾಡೋಣ. ನೀರು ದೋಸೆ ಮತ್ತು ಕಾಯಿ ಚಟ್ನಿ ರೆಡಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಇದೆ ನೀರು ದೋಸೆ ಮತ್ತು ಕಾಯಿ ಚಟ್ನಿ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ನಿಮ್ಮೆಲ್ಲರನ್ನೂ ಸಿಗ್ತೀನಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು.